ಅಸ್ಸಲಾಂ ವಲೈಕುಮ್ ರಹಮತುಲ್ಲಾಹಿ ವಬರ್ಕಾತು. ನಾನು ಮಾತಾಡ್ತಾ ಇದ್ದೀನಿ ಮೊಹಮ್ಮದ್ ಇಮ್ರಾನ್ ಶ್ರೀರಂಗಪಟ್ಟಣದಿಂದ. ನಾನು ಇವತ್ತು ಕೆಲವು ತುಂಬ ಪ್ರಶ್ನೆಗಳನ್ನ ಕೇಳಬೇಕಾಗಿದೆ ನಮ್ಮ ಕರ್ನಾಟಕ ವಕ್ಫ್ ಬೋರ್ಡ್ CEO ಅವ್ರಿಗೆ. ಸರ್, ಈ ಕರ್ನಾಟಕದಲ್ಲಿ ಎಲ್ಲ ವಕ್ಫ್ ಬೋರ್ಡ್ ಮತ್ತು ವಕ್ಫ್ ಆಫೀಸರ್ ವಕ್ಫ್ ಸಿಬ್ಬಂದಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲರಿಗೂ ಸ್ಯಾಲ್ರಿ ಸಿಗೋದು, ಮತ್ತು ಅದೆಲ್ಲ ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನಿ ಸರ್. ಈಗ ನಾನು ನಿಮಗೆ ಕೇಳ್ತಾ ಇರೋದು, ನಮ್ಮ ಕರ್ನಾಟಕ ವಕ್ಫ್ ಬೋರ್ಡಲ್ಲಿ ಇಷ್ಟೊಂದು ವಕ್ಫ್ ಪ್ರಾಪರ್ಟಿಗಳಿತ್ತಲ್ಲ, ಇದೆಯಲ್ಲ, ಆ ಪ್ರಾಪರ್ಟಿಗಳಿಂದ ಇಷ್ಟೊಂದು ಇನ್ಕಮ್ ಸೋರ್ಸು ಅದು ಎಲ್ಲ ಎಲ್ಲೂ ಹೋಯಿತು? ಮೊದಲನೇ ಕ್ವಶನ್ ಇದು. ಎರಡನೇ ಕ್ವಶನ್ ಏನಂತ ಹೇಳಿದ್ರೆ, ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿಯಲ್ಲಿ ನೀವೇ ಎಷ್ಟು ವರ್ಷಗಳಿಂದ ಅಡ್ಮಿನಿಸ್ಟ್ರೇಷನ್ ಆಗಿದ್ದೀರಾ. ಇಲ್ಲಿ ಈ ಅಕೌಂಟ್ ಸೆಕ್ಷನ್ಸ್ದೆಲ್ಲ ಈ ಹಳೆ ಕಾರ್ಯದರ್ಶಿ ಇದ್ದಾರಲ್ಲ ಇರ್ಫಾನ್ ಅಹಮದ್ ಸೆಕ್ರೆಟರಿ ಅವ್ರಿಗೆ ನೀವು ಹೇಗೆ ಬಿಟ್ಟಿದೆ ಇದೆಲ್ಲ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ, ಮತ್ತು ಈ ಚೇರ್ಮನ್ ಸಾಹೇಬರು ಇದ್ದಾರಲ್ಲ ಅವ್ರಿಗೆಲ್ಲ ಹೇಗೆ ಬಿಟ್ಟಿದ್ದೀರಾ ನೀವು? ಇದನ್ನು ಯಾರು ನಿಮಗೆ ಈ ರೀತಿ ಬಿಡೋದಕ್ಕೆ ಯಾವ ರೀತಿ ಅವಕಾಶ ಆಗಿದೆ? ಮೂರನೇ ಕ್ವಶನ್ ಏನಂತ ಹೇಳಿದ್ರೆ, ಈ ಅಲಿಮುಲ್ಲಾ ಸಾಹೇಬರು ಮತ್ತು ನಮ್ಮ ಊರವರು ನಿಮ್ಮ ಹತ್ರ ಬಂದಿದ್ರು, ಸರ್ಫರಾಜ್ ಖಾನ್ ಅವ್ರ ಜೊತೆ ಮೀಟಿಂಗಲ್ಲಿ ಕೂಡ ಇದ್ರು, ನಿಮ್ಮ ಜೊತೆಯಲ್ಲಿ ನೀವು ಇದ್ರಿ ಅವ್ರ ಜೊತೆಯಲ್ಲಿ. ಅಲ್ಲಿ ನೀವು 15 ದಿವಸದಲ್ಲಿ ಕ್ರಮ ಕೈಗೊಂಡು ಎಲ್ಲರಿಗೂ ನೀವು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಇದುವರೆಗೂ ಯಾಕೆ ನ್ಯಾಯ ಕೊಡಿಸ್ಲಿಲ್ಲ? ಯಾಕೆ ನೀವು ಅನ್ಯಾಯ ಪರವಾಗಿದ್ದೀರಾ, ಇಲ್ಲೋ ನ್ಯಾಯ ದೊರಕಿಸ್ತಿರೋ ಇಲ್ಲೋ ದೊರಕಿಸ್ಬಾರ್ದು ಅಂತ ಇದ್ದೀರೋ? 3 ತಿಂಗಳು ಆಗೋಯ್ತಲ್ಲ ಇದುವರೆಗೂ, ಯಾಕೆ ನ್ಯಾಯ ಇನ್ನೂ ಸಿಗ್ತಾ ಇಲ್ಲ ನಮ್ಮ ಜನಕ್ಕೆ? ಯಾಕೆ ನೀವು ಈ ರೀತಿ ಇಟ್ಟಿದ್ದೀರಾ ನಮ್ಮ ಜನಕ್ಕೆ, ಈ ಕತ್ಲಲ್ಲಿ ಇಟ್ಟಿದ್ದೀರಲ್ಲ ಜನಕ್ಕೆ? 4ನೇ ಪ್ರಶ್ನೆ ಏನಂತ ಹೇಳಿದ್ರೆ, ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಶಹೀದ್ ರಹಮತುಲ್ಲಾ ವಕ್ಫ್ ಎಸ್ಟೇಟಲ್ಲಿ ಇಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಆಗಿದೆಯಲ್ಲ, ಈ ಪಾರ್ಕಿಂಗ್ ಹಣ, ಗೋಲ್ಕದ ಹಣ, ಚಂದ ಹಣ, ಮತ್ತು ಚಪ್ಪಲಿ ಪಾರ್ಕಿಂಗ್ ಹಣ, ಈ ಹಣ ಇಷ್ಟೊಂದೆಲ್ಲ ಪ್ರಾಪರ್ಟಿಗಳೆಲ್ಲ ಸೇಲ್ ಆಗಿದೆಯಲ್ಲ, ಇದೆಲ್ಲ ಸೇಲ್ ಆಗಿ ಎಲ್ಲ ಆಗಿ ಈ ಹಣ ಎಲ್ಲ ಡಿಪಾಸಿಟ್ ಮಾಡಿರೋ ಹಣ, ಅದರ ಇಂಟ್ರೆಸ್ಟ್ ಹಣ, ಇದೆಲ್ಲ ಎಲ್ಲೂ ಹೋಯ್ತು? ಯಾಕೆ ನೀವು ಇದುವರೆಗೂ ತನಿಖೆ ನಡೆಸಿಲ್ಲ? ಯಾಕೆ ನಡೆಸ್ತಾ ಇಲ್ಲ ತನಿಖೆ? ನಿಮಗೆ ಯಾರ ಪ್ರೆಷರ್ ಇದೆ? ಏನಕ್ಕೋಸ್ಕರ ಪ್ರೆಷರ್ ಇದೆ? ನೀವು ಯಾಕೆ ಇದೆಲ್ಲ ತನಿಖೆ ನಡೆಸಿ ನಮ್ಮ ಜನತೆಗೆ ನ್ಯಾಯ ಕೊಡಿಸ್ತಾ ಇಲ್ಲ? ಇದನ್ನ ನೀವು ದಯವಿಟ್ಟು ಉತ್ತರ ಕೊಡಬೇಕು ಜನಗಳಿಗೆ, ನೀವು ನಮ್ಮ ಕರ್ನಾಟಕ ಜನತೆಗೆ. 5ನೇ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಮಕಾನ್ದಾರ್ ಕಮಿಟಿ ಅಂತ ಹೇಳಿ ವಕ್ಫ್ ಪ್ರಾಪರ್ಟಿಗಳಿಗೆಲ್ಲ RTCಗಳೆಲ್ಲ ನೇಮ್ ಇದೆ. ಅದಕ್ಕೂ ಈ ವಕ್ಫ್ ಆಸ್ತಿಗಳಿಗೆ ಅಲ್ಲಿನ ಹೆಸರಲ್ಲಿ ದಾನ ಮಾಡಿಕೊಟ್ಟಿರೋರ್ಗೂ ಈ ಮಕಾನ್ದಾರ್ ಕಮಿಟಿಯವ್ರಿಗೆ ಏನು ಸಂಬಂಧ ಇದೆ? ಅವ್ರಿಗೂ ಇವ್ರಿಗೂ ಏನು ರಿಲೇಷನ್ಶಿಪ್ ಇದೆ? ಇದನ್ನೆಲ್ಲ RTCಯಲ್ಲಿ ಇಟ್ಕೊಂಡಿದ್ದೀರಲ್ಲ, ಇವರೆಲ್ಲ ಕೋರ್ಟ್ಗೆ ಹೋಗಿದಾರಲ್ಲ, ಇದೆಲ್ಲ ಕೋರ್ಟಲ್ಲೆಲ್ಲ ಕೂಡ ಇವ್ರು ವಾದ ಮಾಡೋಕ್ಕೆಲ್ಲ ಬಿಟ್ಟಿದ್ದಾರಲ್ಲ, ಮತ್ತು ವಕ್ಫ್ ಆಫೀಸರು ಕೂಡ ಎಷ್ಟೋ ಪ್ರಾಪರ್ಟಿಗಳಲ್ಲಿ ಎಕ್ಸ್ ಆಗಿದಾರಲ್ಲ, ಈ ಹಿಂದೆ ಇದ್ದಂಥ ವಕ್ಫ್ ಆಫೀಸರ್ಗಳೆಲ್ಲ, ಇವ್ರ ಮೇಲೆ ಯಾಕೆ ನೀವು ಕಾನೂನು ರೀತಿ ಕ್ರಮ ತಗೊಳ್ಳಿಲ್ಲ? ಈ ಮಕಾನ್ದಾರ್ ಕಮಿಟಿಯವರು ಯಾರು ಅಂತ ಹೇಳಿ ಇವ್ರ ಮೇಲೆ ಯಾಕೆ ಕಾನೂನು ರೀತಿ ಆ್ಯಕ್ಷನ್ ತಗೊಳ್ಳಿಲ್ಲ? ಯಾಕೆ? ಇದು ಏನು ಕಾರಣ ಅಂತ ಇದು ಜನತೆಗೆ ನೀವು ತಿಳಿಸ್ಬೇಕಾಗಿದೆ. 6ನೇ ಪ್ರಶ್ನೆ ಏನಂತ ಹೇಳಿದ್ರೆ, ನಮ್ಮ ಕರ್ನಾಟಕ ಸರ್ಕಾರದ ರಾಜ್ಯದ ಬಜೆಟ್ನಲ್ಲಿ ಅಂತ ಸ್ಯಾಂಕ್ಷನ್ ಆಗಿರೋಂಥ 2 ಕೋಟಿ, ಇನ್ನೂ ಬೇರೆ ಬೇರೆ ಕೋಟ್ಯಾಂತರ ರೂಪಾಯಿ ಗ್ರ್ಯಾಂಟ್ ಸ್ಯಾಂಕ್ಷನ್ ಆಯ್ತಲ್ಲ, ಆ ಹಣ ಎಲ್ಲ ಎಲ್ಲಿ ಹೋಯ್ತು? ಆ ಹಣದೆಲ್ಲ ಕಾಮಗಾರಿ ಸರಿಯಾಗಿ ನಡೆದಿದೆಯಾ ಇಲ್ವಾ? ಅದನ್ನೆಲ್ಲ ಪರಿಶೀಲನೆ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ, ನಿಮ್ಮ ವಕ್ಫ್ ಬೋರ್ಡ್ ಕರ್ತವ್ಯ. ಇದನ್ನೆಲ್ಲ ಎಲ್ಲಿ ಹೋಯ್ತು ಅಂತ ಹೇಳಿ ಇದನ್ನು ಯಾಕೆ ನೀವು ಜನಗಳಿಗೆ ತಿಳಿಸ್ತಾ ಇಲ್ಲ? ಅದೆಲ್ಲ ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನಿ ಸ್ವಾಮಿ, ಇದೆಲ್ಲ ಎಲ್ಲ ಜನಾಂಗದ ಪಬ್ಲಿಕ್ ಟ್ಯಾಕ್ಸ್ ಮನಿ. ದಯವಿಟ್ಟು ಅದ್ರ ಬಗ್ಗೆನೂ ನಮಗೆ ಕುಲಂಕುಷವಾಗಿ ಉತ್ತರ ಕೊಡಿ. 7ನೇ ಪ್ರಶ್ನೆ ಏನಂತ ಹೇಳಿದ್ರೆ, ನೋಡಿ ಸರ್, ನೀವು KAS ಆಫೀಸರು, ನೀವೆಲ್ಲ ಕೂಡ ಎಜುಕೇಟೆಡ್ ಪಡೆದು ಮತ್ತು ಇಲ್ಲಿ ಎಷ್ಟೋ ಸರ್ವಿಸ್ಗಳನ್ನ ಮಾಡಿದ್ದೀರ. ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ತುಂಬ ಹಿಂದುಳಿದಿದ್ದಾರೆ. ಅವ್ರಿಗೆ ಮೇಲೆತ್ತಬೇಕಾಗಿರೋದು ಕರ್ತವ್ಯ ನಿಮ್ಮದು, ಸರಿನಾ? ನೀವು ಮೆಡಿಕಲ್ ಕಾಲೇಜ್ಗಳು ಮಾಡ್ಬೋದಿತ್ತು, ಇಂಜಿನಿಯರಿಂಗ್ ಕಾಲೇಜ್ಗಳು ಮಾಡ್ಬೋದಿತ್ತು ಈ ವಕ್ಫ್ ಪ್ರಾಪರ್ಟಿಗಳಲ್ಲೆಲ್ಲ, ಮತ್ತು ಫ್ರೀಯಾಗಿ ಎಜುಕೇಷನು ಮತ್ತು ಹೆಲ್ತು ಎಲ್ಲ ಜನಾಂಗದವ್ರಿಗೂ ಕೊಡ್ಬೋದಿತ್ತು ನಾವು, ಸರಿನಾ? ಇಷ್ಟೊಂದು ಪ್ರಾಪರ್ಟಿಗಳಿದೆ, ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಬೆನಿಫಿಟ್ಸ್ ಇದೆ, ಇದನ್ನೆಲ್ಲ ನೀವು ಕಾರ್ಯಗತವಾಗಿ ತರಬೇಕಾಗಿದ್ದಿದ್ದು, ಇದೆಲ್ಲ ಯೋಜನೆ ಮಾಡಿ ಇದನ್ನೆಲ್ಲ ಮಾಡಬೇಕಾಗಿದ್ದಿದ್ದು. ಆದರೆ ನಮ್ಮದು ಅಂತ ಹೇಳಿ ಒಂದು ಕೂಡ ಇಲ್ಲ, ಇಲ್ಲಿ ಯಾವುದು ಫ್ರೀ ಇಲ್ಲ. ಎಜುಕೇಷನ್ನು ಹೆಲ್ತ್ಗೋಸ್ಕರ ಅಂತ ಯಾವುದೂ ಇಲ್ಲ. ಇದಕ್ಕೆಲ್ಲ ಯಾಕೆ ಮಾಡಲಿಲ್ಲ ನೀವೆಲ್ಲ? ನೀವು ಎಲ್ಲ ಅಲ್ಲನ ಹತ್ರ ಹೋಗಿ ಒಂದು ದಿವಸ ಉತ್ತರ ಕೊಡ್ಬೇಕು ಸ್ವಾಮಿ. ನಾವು ಹೋಗಬೇಕು, ನೀವು ಹೋಗಬೇಕು, ಅರ್ಥ ಆಯ್ತಾ? ಎಲ್ಲ ಈ ಮಣ್ಣಿಗೆ ಹೋಗಬೇಕು ನಾವು.
ಇದಕ್ಕೆ ಯಾಕೆ ನೀವೆಲ್ಲ ಇದನ್ನೆಲ್ಲ ಕರ್ತವ್ಯ ನಿರ್ವಹಿಸ್ತಿದ್ರಲ್ಲ, ಇದನ್ನೆಲ್ಲ ಯಾಕೆ ಮಾಡಲಿಲ್ಲ? ಈ ಲೂಟಿ ಮಾಡೋರಿಗೆಲ್ಲ ಏನೇನೋ ಬಿಟ್ಬಿಟ್ಟಿದ್ರಲ್ಲ ಯಾರ್ಯಾರಿಗೂ. ಇದೇನು ಲೆಕ್ಕಾಚಾರ ಇಲ್ಲ, ಪುಕ್ಕಾಚಾರ ಇಲ್ಲ. ಈ ವಾಕ್ ಎಸ್ಟೇಟ್ ಕಮಿಟಿಗಳಲ್ಲೆಲ್ಲ ಟರ್ಮ್ಸ್ ಎಗಿನೆಸ್ಟ್, ಬೈಲಾ ವೈಲೇಷನ್ಸು ಇದೆಲ್ಲ ಮಾಡಕ್ ಬಿಟ್ಟಿದ್ರಲ್ಲ ನೀವು. ಇದನ್ನೆಲ್ಲ ಯಾಕೆ ಸರ್? ಯಾರನ್ನ ಕೇಳಬೇಕು ಸರ್? ನಾವೆಲ್ಲ ಜನಗಳು ಎಲ್ಲೋ ಕೇಳಬೇಕು ಹೇಳಿ? ಯಾವಾಗ ಇದೆಲ್ಲ ಆಕ್ಷನ್ಸ್ ತಗೊಳ್ಳೋದು ನೀವು? ಯಾವಾಗ ಇದೆಲ್ಲ ಕಾನೂನು ರೀತಿ ಕ್ರಮ ಕೈಗೊಳ್ಳೋದು? ಯಾವಾಗ ಒಗ್ಬೋರ್ಡ್ ಲಾ ಮುಖಾಂತರ ಕ್ರಮ ಕೈಗೊಳ್ಳೋದು? ಯಾವಾಗ ಜನಗಳಿಗೆಲ್ಲ ಇದ್ರ ನ್ಯಾಯ ಸಿಗುತ್ತೆ? ಈ ಅನ್ಯಾಯದ ವಿರುದ್ಧ 79 ವರ್ಷದಿಂದ ನೀವು ಇಂಡಿಯಾ ಸ್ವಾತಂತ್ರ್ಯ ಸಿಕ್ಕಿ ಇದುವರೆಗೂ ಕೂಡ ಜನಗಳಿಗೆ ನ್ಯಾಯ ಸಿಕ್ಕಿಲ್ವಲ್ಲ ಸರ್? ಈ ನ್ಯಾಯಕ್ಕೋಸ್ಕರ ಎಲ್ಲಿ ಹೋಗ್ಬೇಕು ನಾವು? ಇಷ್ಟೊಂದು ತನಿಖೆ ಸಂಸ್ಥೆಗಳಿದೆ, ಕರ್ನಾಟಕ ವಕ್ಫ್ ಬೋರ್ಡ್ ಲಾ ಇದೆ, ಅಲ್ಲಿ ಅದನ್ನು ಆ ಲಾ ಪ್ರಕಾರ ಕಾನೂನು ರೀತಿ ಕ್ರಮ ತಗೊಳ್ಳಿ ಇವ್ರ ಮೇಲೆ. ಯಾವಾಗ ತಗೋತೀರಾ ಸರ್? ನಾವೆಲ್ಲ ಎಲ್ಲಿ ಹೋಗ್ಬೇಕು? ಎಲ್ಲೋಗಿ ಕೇಳ್ಬೇಕು ಹೇಳಿ? ನೀವೆಲ್ಲ ನಮ್ಮ ಸಮುದಾಯದ CEO, ವಕ್ಫ್ ಬೋರ್ಡ್ ಮಂಡಳಿಯ CEO. ನೀವು ನಿಮ್ಮ ಜವಾಬ್ದಾರಿನ ಕರೆಕ್ಟಾಗಿ ನೀವು ನಿರ್ವಹಿಸಿದ್ರೆ ನಮ್ಮ ಸಮುದಾಯದ ಮುಸ್ಲಿಂ ಸಮಾಜದಲ್ಲಿ ಎಷ್ಟೋ ಕಡು ಬಡವರು ಇದ್ದಾರೆ, ಒಳ್ಳೆ ಎಜುಕೇಷನ್ ಪಡ್ಕೋತಾರೆ, ಒಳ್ಳೆ ಹೆಲ್ತ್ ಪಡ್ಕೋತಾರೆ. ಎಲ್ಲ ಜನಾಂಗದವರು ಪಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಎಲ್ಲರಿಗೂ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕ. ಆ ತೋಟನ ನೀವು ಇದುವರೆಗೂ ನೀವು ಇಷ್ಟೊಂದು ಒಳ್ಳೇದು ಮಾಡ್ಬೋದಿತ್ತು. ಎಷ್ಟು ಒಳ್ಳೇದು ಮಾಡಿ ಇವತ್ತು ನಮ್ಮ ಸಮುದಾಯದ ಜನಕ್ಕೆಲ್ಲ, ಎಲ್ಲ ಸಮುದಾಯದ ಜನಕ್ಕೆಲ್ಲ ಒಳ್ಳೇದು ಮಾಡ್ಬೋದಿತ್ತು. ನಾವು ಎಷ್ಟೊಂದೆಲ್ಲ ಯೋಜನೆಗಳು ಮಾಡ್ಬೋದಿತ್ತು, ಇದರಿಂದ ಎಷ್ಟೊಂದೆಲ್ಲ ಒಳ್ಳೆ ಬೆನಿಫಿಟ್ಸ್ ಪಡ್ಕೋಬೋದಿತ್ತು. ಈ ಎಲ್ಲ ಎಜುಕೇಷನ್ ಸಿಕ್ತಿತ್ತು, ಒಳ್ಳೆ ಹೆಲ್ತ್ ಸಿಕ್ತಿತ್ತು. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲಿಲ್ವಲ್ಲ ಸರ್ ನೀವು? ಏನು ಸರ್, ಏನು ಇದೇನಾ ನೀವು ಜವಾಬ್ದಾರಿ ನಿರ್ವಹಿಸ್ತಾ ಇರೋದು? ಇದೇನಾ ಜವಾಬ್ದಾರಿ ನೀವು ಮಾಡ್ತಾ ಇರೋದು? ಈ ಹಿಂದೆ ಇದ್ದಂಥ ಎಲ್ಲ ವಕ್ಫ್ CEOಗಳಿಗೆ ಏನು ನಾವು ಹೇಳ್ಬೇಕಾ? ಅದನ್ನೆಲ್ಲ ನೀವು ಮಾಡಿ ತೋರಿಸ್ಬೇಕಾಗಿದ್ದನ್ನೆಲ್ಲ ನೀವು ಅದನ್ನೆಲ್ಲ ಕಾರ್ಯಗತವಾಗಿ ರೂಪಕ್ಕೆ ತರಬೇಕಾಗಿದ್ದು ನೀವು. ಇದೆಲ್ಲ ವಕ್ಫ್ ಆಫೀಸರ್ಗಳಿಗೆಲ್ಲ ಒಳ್ಳೆ ಸೂಚನೆ ಕೊಡಬೇಕಾಗಿದ್ದು ನೀವುಗಳದೆಲ್ಲ.